ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಇವತ್ತು ಸಹ ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ಹೀಗಿದೆ: ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ವಿಚ್ ಸ್ಟೇಟ್ಮೆಂಟ್ ಬಿಲೋ ಈಸ್ ಫಾಲ್ಸ್? ಫಸ್ಟ್ ಕ್ವಶನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಯಾವ ಹೇಳಿಕೆ ತಪ್ಪಾಗಿದೆ, ಫಾಲ್ಸ್ ಅಂತ ಕೊಟ್ಟಿದ್ದಾರೆ. ಮಾನಿಟರ್ ನೀಡುವ ಔಟ್ಪುಟ್ ಯಾವಾಗಲೂ ಸಾಫ್ಟ್ ಕಾಪಿ ಆಗಿರುತ್ತದೆ. ದ ಔಟ್ಪುಟ್ ಗಿವನ್ ಬೈ ದ ಮಾನಿಟರ್ ಈಸ್ ಆಲ್ವೇಸ್ ಸಾಫ್ಟ್ ಕಾಪಿ. ಆ್ಯಂಡ್ ಪ್ರಿಂಟರ್ ನೀಡುವ ಔಟ್ಪುಟ್ ಯಾವಾಗಲೂ ಹಾರ್ಡ್ ಕಾಪಿ ಆಗಿರುತ್ತದೆ. ದ ಔಟ್ಪುಟ್ ಗಿವನ್ ಬೈ ದ ಪ್ರಿಂಟರ್ ಈಸ್ ಆಲ್ವೇಸ್ ಹಾರ್ಡ್ ಕಾಪಿ. ಇತ್ತೀಚೆಗೆ ಬಳಕೆ ಮಾಡುತ್ತಿರುವ ಬಹುತೇಕ ಪ್ರಿಂಟರ್ಗಳು ಇನ್ಪುಟ್ ಕಮ್ ಔಟ್ಪುಟ್ ಸಾಧನವಾಗಿ ಕಾರ್ಯನಿರ್ವಹಿಸುತ್ತಿವೆ. ಪ್ರಿಂಟರ್ಸ್ ಇನ್ ರೀಸೆಂಟ್ ಯೂಸ್ ಆ್ಯಕ್ಟ್ ಹ್ಯಾಸ್ ಇನ್ಪುಟ್ ಕಮ್ ಔಟ್ಪುಟ್ ಡಿವೈಸಸ್. ಆ್ಯಂಡ್ ಫೋರ್ತ್ ಬಂದು ಪ್ರಿಂಟರ್ ಆ್ಯಂಡ್ ಸ್ಕ್ಯಾನರ್ಗಳಿಗೆ ಸ್ಟ್ಯಾಂಡರ್ಡ್ ಇನ್ಪುಟ್ ಡಿವೈಸ್ಗಳೆಂದು ಕರೆಯಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಪ್ರಿಂಟರ್ಸ್ ಆ್ಯಂಡ್ ಸ್ಕ್ಯಾನರ್ಸ್ ಆರ್ ನೋನ್ ಹ್ಯಾಸ್ ಸ್ಟ್ಯಾಂಡರ್ಡ್ ಇನ್ಪುಟ್ ಡಿವೈಸಸ್. ಸೊ ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥ 4 ಹೇಳಿಕೆಗಳಲ್ಲಿ ಒಂದು ಹೇಳಿಕೆ ತಪ್ಪಾಗಿರ್ತಕ್ಕಂಥದ್ದು ಯಾವುದಂತ ಹೇಳಿದರೆ ಆಪ್ಷನ್ ಡಿ ಏನಿದೆಯೋ ಇದು ತಪ್ಪಾಗಿದೆ. ಯಾಕೆ ಅಂತ ಹೇಳ್ತಾ ಹೋದರೆ, ಸೊ ನೋಡಿ, ಇಲ್ಲಿ ಮಾನಿಟರ್ ನೀಡುವ ಔಟ್ಪುಟ್ ಯಾವಾಗಲೂ ಸಾಫ್ಟ್ ಕಾಪಿ ಆಗುತ್ತೆ. ಸೊ ಸಾಫ್ಟ್ ಕಾಪಿ ಅಂತ ಅಂದರೆ ಏನು? ಫಸ್ಟ್ ಸಾಫ್ಟ್ ಕಾಪಿ ಮತ್ತು ಹಾರ್ಡ್ ಕಾಪಿ ಅಂದರೆ ಏನು ಅಂತ ನಾವು ಫಸ್ಟ್ ತಿಳ್ಕೊಳ್ಬೇಕಾಗುತ್ತೆ. ಇಲ್ಲಿ ಸಾಫ್ಟ್ ಕಾಪಿ ಅಂತ ಹೇಳಿದರೆ ನಾವು ಕಣ್ಣಿಂದ ನೋಡ್ತಕ್ಕಂಥದ್ದು, ಬಟ್ ಅದನ್ನು ನಾವು ಕೈಯಿಂದ ಟಚ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನು ನಾವು ಸಾಫ್ಟ್ ಕಾಪಿ ಅಂತ ಹೇಳ್ತೀವಿ. ಆ್ಯಂಡ್ ಹಾರ್ಡ್ ಕಾಪಿ ಅಂತ ಹೇಳಿದರೆ ನಾವು ಕೈಯಿಂದ ಮುಟ್ತಕ್ಕಂಥ ಒಂದು ವಸ್ತು ಆಗಿರ್ಬೋದು, ಅದೊಂದು ಬುಕ್ಸ್ ಆಗಿರ್ಬೋದು, ಥಿಂಗ್ಸ್ ಆಗಿರ್ಬೋದು, ಒಟ್ಟಲ್ಲಿ ನಾವು ಕೈಯಿಂದ ಟಚ್ ಮಾಡ್ತೀವಲ್ಲ, ಮುಟ್ತೀವಲ್ಲ, ಸೊ ಅದನ್ನು ನಾವು ಹಾರ್ಡ್ ಕಾಪಿ ಅಂತ ಹೇಳ್ತೀವಿ. ಸೊ ಇಲ್ಲಿ ಮಾನಿಟರ್ ನೀಡ್ತಕ್ಕಂಥ ಔಟ್ಪುಟ್ ಅಂತ ಹೇಳಿದ್ರೆ, ಮಾನಿಟರ್ ಅಂದರೆ ನಮ್ಗೆ ಗೊತ್ತಿದೆ, ಸ್ಕ್ರೀನ್ ಏನಿದೆಯೋ ಅದನ್ನು ಮಾನಿಟರ್ ಅಂತ ಹೇಳ್ತೀವಿ. ಸೊ ಅದನ್ನು ನಾವು ನೋಡ್ತೀವಿ, ಫೀಲ್ ಮಾಡ್ತೀವಿ, ಅದನ್ನು ಓದ್ತೀವಿ, ಬಟ್ ಅದನ್ನು ನಾವು ಒಳಗಡೆ ಇರ್ತಕ್ಕಂಥ ಅಕ್ಷರಗಳನ್ನ ನಾವು ಮುಟ್ಟೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಮಾನಿಟರ್ ನೀಡ್ತಕ್ಕಂಥ ಔಟ್ಪುಟ್ ಯಾವಾಗಲೂ ಸಾಫ್ಟ್ ಕಾಪಿ ಆಗಿರುತ್ತೆ, ಹೌದಲ್ವಾ? ಆ್ಯಂಡ್ ನೆಕ್ಸ್ಟು ಪ್ರಿಂಟರ್ ನೀಡುವ ಔಟ್ಪುಟ್ ಯಾವಾಗಲೂ ಹಾರ್ಡ್ ಕಾಪಿ. ಪ್ರಿಂಟರ್ನ ನಾವೇ ತೊಗೊಳ್ತೀವಿ, ಸೊ ಜೆರಾಕ್ಸ್ನ ತೊಗೊಳ್ತೀವಿ. ಜೆರಾಕ್ಸ್ ತೊಗೊಂಡಾಗ ಏನಾಗುತ್ತೆ, ಅದು ಪೇಪರಲ್ಲಿ ನಾವು ಜೆರಾಕ್ಸ್ ತೊಗೊಂಡಾಗ ಸೊ ಪೇಪರನ್ನು ನಾವು ಮುಟ್ಬಹುದು. ಸೊ ಅದು ಹಾರ್ಡ್ ಟಚ್ ಆಗ್ತಕ್ಕಂಥದ್ದು. ಸೊ ಹಾಗಾಗಿ ಹ್ಯಾಂಡ್ ಟಚ್ ಆಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಅದನ್ನು ಹಾರ್ಡ್ ಕಾಪಿ ಅಂತ ಹೇಳ್ತೀವಿ. ಸೊ ಇಷ್ಟೇ ಡಿಫ್ರೆನ್ಸು. ಸಾಫ್ಟ್ ಅಂತ ಹೇಳಿದ್ರೆ ಕಣ್ಣಿಂದ ನೋಡ್ತೀವಿ, ಕೈಯಿಂದ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ. ಹಾರ್ಡ್ ಕಾಪಿ ಅಂತ ಹೇಳಿದ್ರೆ ನಾವು ಕೈಯಿಂದ ಮುಟ್ಟಬಹುದಾಗಿರುತ್ತೆ. ಸೊ ಇಲ್ಲಿ ಪ್ರಿಂಟರ್ನಿಂದ ಬರ್ತಕ್ಕಂಥ ಒಂದು ಔಟ್ಪುಟ್ ಏನಿರುತ್ತೋ ಸೊ ನಾವು ಅದನ್ನು ಹಾರ್ಡ್ ಕಾಪಿ ಅಂತ ಹೇಳ್ತೀವಿ, ಹೌದಲ್ವಾ? ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಏನಿದೆ, ಇತ್ತೀಚೆಗೆ ಬಳಕೆ ಮಾಡುತ್ತಿರುವ ಬಹುತೇಕ ಪ್ರಿಂಟರ್ಗಳು ಇನ್ಪುಟ್ ಕಮ್ ಔಟ್ಪುಟ್ ಸಾಧನವಾಗಿ ಕಾರ್ಯವನ್ನು ನಿರ್ವಹಿಸುತ್ತಿವೆ ಅಂತ ಕೊಟ್ಟಿದ್ದಾರೆ. ಹೌದು, ಪ್ರಿಂಟರ್ ಅಂತ ಹೇಳಿದರೆ ನಾವು ಏನಂತ ಹೇಳ್ತಿದ್ವಿ, ಸಿಸ್ಟಮಿಂದ ಅಥವಾ ಲ್ಯಾಪ್ಟಾಪಿಂದ ಔಟ್ಪುಟ್ ಹೊರಗೆ ಬರ್ತಕ್ಕಂಥದ್ದು ಅಂತ ಅಂದ್ಕೊಂಡಿದ್ವಿ. ಆ್ಯಂಡ್ ಸ್ಕ್ಯಾನರ್ ಏನು ಬರುತ್ತೋ ಸ್ಕ್ಯಾನರಿಂದ ನಾವು ಸಿಸ್ಟಮ್ಗೆ ಬೇಕಾಗಿರ್ತಕ್ಕಂಥ ಇನ್ಫಾರ್ಮೇಷನ್ ಸ್ಕ್ಯಾನ್ ಮಾಡಿ ಸಿಸ್ಟಮ್ ಒಳಗಡೆ ಇನ್ಪುಟ್ ಆಗಿ ಕನ್ವರ್ಟ್ ಮಾಡ್ತಿತ್ತು ಅಂತ ಹೇಳ್ತಿದ್ವಿ. ಆದರೆ ಪ್ರಿಂಟರ್ ಅಂತಕ್ಕಂಥದ್ದು ಆ ಸಿಸ್ಟಮಿಂದ ಹೊರಗಡೆನೂ ಸಹ ಇನ್ಫಾರ್ಮೇಷನ್ನ ಕಳಿಸುತ್ತೆ. ಹಾಗೆಯೇ ಪ್ರಿಂಟರು ಸಿಸ್ಟಮ್ ಒಳಗಡೆಗೂ ಸಹ ಇನ್ಫಾರ್ಮೇಷನ್ನ ಕಳಿಸ್ತಕ್ಕಂಥ ಎರಡೂ ಕೆಲಸವನ್ನು ಮಾಡುತ್ತೆ. ಸೊ ಹಾಗಾಗಿ ಅದು ಇನ್ಪುಟ್ ಕಮ್ ಔಟ್ಪುಟ್ ಸಾಧನವಾಗಿ ಇತ್ತೀಚೆಗೆ ಬಂದಿರತಕ್ಕಂಥ ಪ್ರಿಂಟರ್ಗಳು ಕಾರ್ಯವನ್ನು ನಿರ್ವಹಿಸುತ್ತಿವೆ. ಹೌದು, ಅದು ಸರಿಯಾಗಿದೆ. ಸೊ ಪ್ರಿಂಟರ್ ಅಂತ ಹೇಳಿದಾಗ ಔಟ್ಪುಟ್ಟು ಇನ್ಪುಟ್ ಎರಡೂ ಕೆಲಸವನ್ನು ಅಲ್ಲಿ ಮಾಡ್ತಕ್ಕಂಥದ್ದು. ಆ್ಯಂಡ್ ಪ್ರಿಂಟರ್ ಮತ್ತು ಸ್ಕ್ಯಾನರ್ಗಳಿಗೆ ಸ್ಟ್ಯಾಂಡರ್ಡ್ ಇನ್ಪುಟ್ ಡಿವೈಸ್ ಅಂತ ಕರೆಯಲಾಗುತ್ತದೆ ಅಂತ ಹೇಳಿದರೆ, ಸೊ ಪ್ರಿಂಟರ್ ಮತ್ತು ಸ್ಕ್ಯಾನರ್ ಆರ್ ನೋನ್ ಆಸ್ ಸ್ಟ್ಯಾಂಡರ್ಡ್ ಇನ್ಪುಟ್ ಡಿವೈಸ್ ಕೊಟ್ಟಿದ್ದಾರಲ್ವಾ. ಸೊ ಇದು ತಪ್ಪಾಗಿರ್ತಕ್ಕಂಥ. ಯಾಕೆ ಅಂತ ಹೇಳಿದ್ರೆ, ಸ್ಟ್ಯಾಂಡರ್ಡ್ ಅಂತ ಹೇಳಿದ್ರೆ ಬೇಸಿಕ್ಕಾಗಿ ಈ ಒಂದು ಸಿಸ್ಟಮ್ಗೆ ಅಥವಾ ಲ್ಯಾಪ್ಟಾಪ್ಗೆ ಏನು ಬೇಕೋ ವಿಷಯ, ಸೊ ಅದನ್ನು ಇನ್ಪುಟ್ ಮಾಡ್ತಕ್ಕಂಥದ್ದು. ಯಾವುದು ಮೇಯ್ನಾಗಿ ಅಂತ ನೋಡ್ತಾ ಹೋದರೆ ಕೀಬೋರ್ಡ್ ಆ್ಯಂಡ್ ಮೌಸ್, ಹೌದಲ್ವಾ? ಸೊ ಕೀಬೋರ್ಡ್ ಇಲ್ಲದೇ ನಾವು ಕೀಬೋರ್ಡ್ ಮತ್ತು ಮೌಸ್ ಏನಿದೆಯೋ ಸೊ ಅವೆರಡು ಮೇಯ್ನಾಗಿ ಬೇಕಾಗಿರ್ತಕ್ಕಂಥ ಇನ್ಪುಟ್ ಡಿವೈಸಸ್. ಹಾಗಾಗಿ ನಾವು ಕೀಬೋರ್ಡ್ ಮತ್ತು ಮೌಸನ್ನು ಸ್ಟ್ಯಾಂಡರ್ಡ್ ಇನ್ಪುಟ್ ಡಿವೈಸ್ ಅಂತ ಹೇಳ್ತೀವಿ. ಸೊ ಪ್ರಿಂಟರ್ ಆ್ಯಂಡ್ ಸ್ಕ್ಯಾನರ್ ಅದು ಇನ್ಪುಟ್ ಡಿವೈಸು, ಬಟ್ ಸ್ಟ್ಯಾಂಡರ್ಡ್ ಇನ್ಪುಟ್ ಡಿವೈಸ್ ಆಗೋದಿಲ್ಲ. ಸೊ ಹಾಗಾಗಿ ಆನ್ಸರ್ ಯಾವುದಂತ ಹೇಳಿದ್ರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಸಾಫ್ಟ್ ಕಾಪಿ ಅಂದ್ರೆ ಹಾರ್ಡ್ ಕಾಪಿ ಅಂದರೆ ಏನಂತ ಅರ್ಥ ಮಾಡ್ಕೊಳ್ಳಿ, ಆ್ಯಂಡ್ ಇನ್ಪುಟ್ ಔಟ್ಪುಟ್ ಅಂದರೆ ಏನಂತ ಅರ್ಥ ಮಾಡ್ಕೊಳ್ಳಿ, ಆ್ಯಂಡ್ ಸ್ಟ್ಯಾಂಡರ್ಡ್ ಇನ್ಪುಟ್ ಡಿವೈಸ್ ಯಾವುದಾದ್ರು ಅಂತ ಅರ್ಥ ಮಾಡ್ಕೊಳ್ಬಹುದಾಗಿರುತ್ತೆ. ನೆಕ್ಸ್ಟ್ ಕ್ವೆಶನ್ ಹೀಗಿದೆ: ಕಂಪ್ಯೂಟರ್ನಲ್ಲಿ ಅತಿ ವೇಗದ ಸ್ಮರಣೆ ಯಾವುದು? ವಾಟ್ ಈಸ್ ದ ಫಾಸ್ಟೆಸ್ಟ್ ಮೆಮೊರಿ ಇನ್ ಅ ಕಂಪ್ಯೂಟರ್? ವಾಟ್ ಈಸ್ ದ ಫಾಸ್ಟೆಸ್ಟ್ ಮೆಮೊರಿ ಇನ್ ಅ ಕಂಪ್ಯೂಟರ್? ರ್ಯಾಮ್, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ಕ್ಯಾಶ್, ROM, ರಾಮ್, ರೀಡ್ ಓನ್ಲಿ ಮೆಮೊರಿ, ಹಾರ್ಡ್ ಡಿಸ್ಕ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ರ್ಯಾಮ್, ರಾಮ್, ಹಾರ್ಡ್ ಡಿಸ್ಕ್ ಎಲ್ಲ ಸಹ ಮೆಮೊರಿ ಯೂನಿಟ್ಗಳಲ್ಲೇ ಬರ್ತಕ್ಕಂಥದ್ದು. 4 ಸಹ ಈ ಒಂದು ಮೆಮೊರಿ ಯೂನಿಟಲ್ಲೇ ಬರ್ತಕ್ಕಂಥದ್ದು. ಆದರೆ ಫಾಸ್ಟೆಸ್ಟ್ ವೇಗವಾಗಿ ಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಬಿ ಕ್ಯಾಶ್ ಮೆಮೊರಿ, CACHE, ಕ್ಯಾಶ್ ಮೆಮೊರಿ. ನೆಕ್ಸ್ಟ್ ಕ್ವೆಶನ್ನು:
ಗಣಕಯಂತ್ರಕ್ಕೆ ಸಂಬಂಧಿಸಿದಂತೆ ಫ್ಲೋ ಚಾರ್ಟ್ನಲ್ಲಿ ವರ್ತುಲ ಆಯತ ಅಥವಾ ಓವಲ್ ಶೇಪನ್ನು ಯಾವ ಕಾರ್ಯಕ್ಕೆ ಬಳಸಲಾಗುತ್ತದೆ? ಓವಲ್ ಶೇಪ್ ಮೀನ್ಸ್ ಯಾವುದಂತ ಹೇಳಿದ್ರೆ ಈ ರೀತಿ ಬರುತ್ತೆ ಓವಲ್ ಶೇಪು. ಸೊ ನೋಡಿ ಈ ಥರ, ಓಕೆ. ಸೊ ಈ ಥರ ಬರ್ತಕ್ಕಂಥದ್ದನ್ನ ನಾವು ಓವಲ್ ಶೇಪ್ ಅಂತ ಹೇಳ್ತೀವಿ. ಸೊ ಫ್ಲೋ ಚಾರ್ಟ್ ಯಾವುದು ಫಸ್ಟ್ ನಾವು ನೋಡ್ತಾ ಹೋದಾಗ ಕ್ವಶನ್ ನೋಡಿ ಕಂಪ್ಲೀಟ್ ಮಾಡಿಬಿಡ್ತೀನಿ. ಫಾರ್ ವಾಟ್ ಪರ್ಪಸ್ ಇಸ್ ಓವಲ್ ಶೇಪ್ ಯೂಸ್ಡ್ ಇನ್ ಫ್ಲೋ ಚಾರ್ಟ್ ರಿಲೇಟೆಡ್ ಟು ಕಂಪ್ಯೂಟರ್? ಸೊ ಇದು ಕಾರ್ಯಕ್ರಮದ ಆರಂಭ ಮತ್ತು ಅಂತ್ಯ, ಬಿಗಿನಿಂಗ್ ಆ್ಯಂಡ್ ಎಂಡ್ ಆಫ್ ದ ಪ್ರೋಗ್ರಾಮ್ ಮಾಡೋದಕ್ಕೆ ಯೂಸ್ ಮಾಡ್ತಾರಾ, ಅಥವಾ ಟು ಗೆಟ್ ಆ್ಯಂಡ್ ಗಿವ್ ಡಾಟಾ, ದತ್ತಾಂಶನ ಪಡೆಯೋದಕ್ಕೋಸ್ಕರ ಮತ್ತು ನೀಡೋದಕ್ಕೋಸ್ಕರ ಯೂಸ್ ಮಾಡ್ತಕ್ಕಂಥದ್ದು, ಟು ಮೇಕ್ ಎ ಡಿಸಿಷನ್ ತೀರ್ಮಾನವನ್ನು ತಗೊಳ್ಳೋದಕ್ಕೋಸ್ಕರನ, ಅಥವಾ ನನ್ ಆಫ್ ದ ಹೆಬೋ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಫ್ಲೋ ಚಾರ್ಟ್ ಯಾವುದು ಅಂತ ನಾನು ತೋರಿಸ್ಬಿಡ್ತೀನಿ ನೋಡಿ ಇಲ್ಲಿ. ಸೊ ಫ್ಲೋ ಚಾರ್ಟ್ ಈ ರೀತಿ ಇರುತ್ತೆ, ಓಕೆ. ಸೊ ನೋಡಿ ಇದು ಫ್ಲೋ ಚಾರ್ಟ್. ಸೊ ಈ ರೀತಿ ಫ್ಲೋ ಚಾರ್ಟ್, ಇದು ಯಾವ ರೀತಿ ಬೇಕಾದ್ರೂ ಫ್ಲೋ ಚಾರ್ಟ್ ಬರ್ಬೋದು, ಇದೇ ರೀತಿ ಬರಬೇಕಂತ ಏನಿಲ್ಲ. ಚಾರ್ಟ್ ಯಾವ ರೀತಿ ಬೇಕಾದರೂ ಅದು ಪ್ರೋಸೆಸ್ಗೆ ಸಂಬಂಧಪಟ್ಟಂತೆ ಬರ್ತಕ್ಕಂಥದ್ದು. ಸೊ ಇಲ್ಲಿ ನಾವು ನೋಡ್ತಾ ಇದ್ದಾಗೆ ನೋಡಿ ಇದು ಏನಿದೆಯೋ, ಸೊ ಇಲ್ಲಿ ಸ್ಟಾರ್ಟ್ ಮೇಲೆ ಒಂದಿದೆ ನೋಡಿ, ಎಂಡಿಂಗ್ ಎರಡಿದೆ. ಸೊ ಇದು ನಾವು ಓವಲ್ ಶೇಪ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನಾವು ನೋಡ್ತಾ ಹೋದಾಗೆ ನೋಡಿ ಇಲ್ಲಿ ಈ ಒಂದು ಶೇಪ್ ಏನಿದೆಯೋ, ಸೊ ಈ ಒಂದು ಶೇಪ್ ಬಂದು ಈ ಶೇಪ್ ಇದೆ, ಇದು ಡಾಕ್ಯುಮೆಂಟ್ಸ್ಗೋಸ್ಕರ ಯೂಸ್ ಮಾಡ್ತಕ್ಕಂಥದ್ದು. ಆ್ಯಂಡ್ ಇಲ್ಲಿದೆ ನೋಡಿ ಆಯತ ಅಥವಾ ರೆಕ್ಟ್ಯಾಂಗಲ್ ಅಂತ ಹೇಳ್ತೀವಲ್ಲ, ಸೊ ಇದು ಪ್ರೋಸೆಸ್ಗೋಸ್ಕರ ಯೂಸ್ ಮಾಡ್ತಕ್ಕಂಥದ್ದು, ಪ್ರೋಸೆಸ್ ಇದು ಮಾಡ್ತಕ್ಕಂಥದ್ದು. ಆ್ಯಂಡ್ ಡಿಸಿಷನ್ ಕೊಟ್ಟಿದೆ ನೋಡಿ, ಡಿಸಿಷನ್ ಬಂದು ವಜ್ರಾಕೃತಿ ಅಂತ ಹೇಳ್ತೀವಿ. ಸೊ ಇದು ಬಂದು ಡಿಸಿಷನ್ಗೋಸ್ಕರ ಯೂಸ್ ಮಾಡ್ತಕ್ಕಂಥ ಒಂದು ಆಕೃತಿ. ಆ್ಯಂಡ್ ಸ್ಟಾರ್ಟ್ ಮತ್ತು ಎಂಡ್ ಬಂದು ಓವಲ್ ಶೇಪಲ್ಲಿ ಇರ್ತಕ್ಕಂಥದ್ದು, ಸ್ಟಾರ್ಟ್ ಮತ್ತು ಎಂಡ್ ನೋಡಿ, ಎಂಡ್ ಮತ್ತು ಸ್ಟಾರ್ಟ್ ಬಂದು ಓವಲ್ ಶೇಪಲ್ಲಿ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಯಾವುದು? ಕಾರ್ಯಕ್ರಮದ ಆರಂಭ ಮತ್ತು ಅಂತ್ಯ, ಬಿಗಿನಿಂಗ್ ಆ್ಯಂಡ್ ಎಂಡ್ ಆಫ್ ದ ಪ್ರೋಗ್ರಾಮ್ ಬಂದು ಓವಲ್ ಶೇಪ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೋಡಿ ಇಲ್ಲಿ ಇನ್ನೊಂದು ಕೊಟ್ಟರೆ ಟು ಮೇಕ್ ಎ ಡಿಸಿಷನ್ ಅಂತ ಕೊಟ್ಟಿದೆ ನೋಡಿ. ಮೇಕ್ ಎ ಡಿಸಿಷನ್ಗೆ ಯಾವುದಿದೆ? ಡಿಸಿಷನ್ ಬಂದು ಈ ಒಂದು ವಜ್ರಾಕೃತಿ ಅಂತ ಹೇಳ್ತೀವಿ. ಸೊ ಅದು ಇರ್ತಕ್ಕಂಥದ್ದು ಡಿಸಿಷನ್ಗೆ, ಓಕೆ. ಸೊ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, 35 ಇದರ ದ್ವಿಮಾನ ರೂಪ ಯಾವುದು? ವಾಟ್ ಈಸ್ ದ ಬೈನರಿ ಫಾರ್ಮ್ ಆಫ್ 35? ಸೊ 35ನ ಬೈನರಿ ರೂಪ ಕಂಡುಹಿಡಬೇಕಂತ ಹೇಳಿದರೆ ಫಸ್ಟ್ ನಾವು ಅದನ್ನು ಪ್ರಾಬ್ಲಮ್ ಮಾಡೋದನ್ನ ಕಲ್ತಿರಬೇಕು. ಸೊ ಬೈನರಿ ಅಂತ ಹೇಳಿದರೆ ಏನು? ಎರಡರಿಂದ ನಾವು ಡಿವೈಡ್ ಮಾಡ್ತಕ್ಕಂಥದ್ದು. ಸೊ ಬೈನರಿ ಅಂದರೆ ಡಿವೈಡು ಎರಡರಿಂದ ಮಾಡಬೇಕು. ಅಥವಾ ಇಲ್ಲಿ ಪಂಚ ಅಂತ 5 ಏನಾರು ಕೊಟ್ಟರೆ ನಾವು 5ರಿಂದ ಮಾಡಬೇಕು, 2 ಕೊಟ್ಟರೆ 2 ಮಾಡಬೇಕು, 10 ಕೊಟ್ಟರೆ 10ಇಂದ ಮಾಡಬೇಕು, ಓಕೆ. ಸೊ ಫಸ್ಟ್ ಇದು ದ್ವಿಮಾನ 2ಇಂದ ಮಾಡ್ತಾ ಹೋಗೋಣ. 2ಇಂದ ನಾವು ಡಿವೈಡ್ ಮಾಡ್ತಾ ಹೋದಾಗ 2 1s 2, 2 7s 14 ಆಯಿತು. ಇಲ್ಲಿ ಉಳಿತಕ್ಕಂಥದ್ದು ರಿಮೈಂಡರ್ ಬಂದು 1. ಆ್ಯಂಡ್ ನೆಕ್ಸ್ಟ್ ಮತ್ತೆ 2ಇಂದ ಮಾಡಿದಾಗ 2 8s 16, ರಿಮೈಂಡರ್ ಮತ್ತೆ 1 ಉಳ್ಕೊಳ್ಳುತ್ತೆ, ಓಕೆ. ಆ್ಯಂಡ್ ನೆಕ್ಸ್ಟ್ ಬಂದು 2ಇಂದ ಮಾಡಿದಾಗ 2 4s 8 0, ಮತ್ತೆ 2ಇಂದ 2 2s 4 0, ಮತ್ತು 2ಇಂದ ಮಾಡಿದಾಗ 2 1s 2 0. ಸೊ ಇಲ್ಲೇನು ಬಂತು? 1 0 0 0 1 0 0 0 1 1. ಸೊ ನೋಡಿ ಇಲ್ಲಿ 1 ಇದೆ, 1 0 0 0 1 1. ಸೊ ಇದು ಆನ್ಸರು. ಸೊ ಆನ್ಸರಲ್ಲಿದೆ ಆಪ್ಷನ್ ಬಿನಲ್ಲಿದೆ. ಈ ರೀತಿ ನಾವು ಮಾಡಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನು, ನುಡಿ ಬಳಕೆ ಮಾಡುವಾಗ ಕನ್ನಡ ವರ್ಣಮಾಲೆಯ ಶ ಅಕ್ಷರ ಕೀಬೋರ್ಡ್ನ ಯಾವ ಕೀನಲ್ಲಿ ಇರುತ್ತದೆ ಅಂತ ಕೇಳಿದ್ದಾರೆ. ಇನ್ ವಿಚ್ ಕೀ ಆಫ್ ದ ಕೀಬೋರ್ಡ್ ಈಸ್ ದ ಲೆಟರ್ ಶ ಆಫ್ ದ ಕನ್ನಡ ಆಲ್ಫಾಬೆಟ್ ವೆನ್ ಯೂಸಿಂಗ್ ನುಡಿ? ನುಡಿಯಲ್ಲಿ ನಾವು ಶಾಗೆ ಯೂಸ್ ಮಾಡ್ತಕ್ಕಂಥ ಒಂದು ಇಂಗ್ಲೀಷ್ ಪದ ಅಥವಾ ಇಂಗ್ಲೀಷ್ ಆಲ್ಫಾಬೆಟ್ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ. ಸೊ ಎಲ್ಲ ಆಲ್ಮೋಸ್ಟ್ ಕನ್ನಡ ವರ್ಡ್ಗಳಿಗೆ ಇರ್ತಕ್ಕಂಥದ್ದು ಸಿಂಗಲ್ ವರ್ಡನೇ, ಡಬಲ್ ವರ್ಡ್ ಯಾವುದು ಬರೋದಿಲ್ಲ. ಸೊ ಕಾಗುಣಿತ ಅಂತ ಹೇಳಿದಾಗಲ್ಲಿ ಡಬಲ್ ಬರುತ್ತೆ, ಜಸ್ಟ್ ಒಂದು ವರ್ಣಮಾಲೆ ಅಂತ ಹೇಳಿದಾಗಲ್ಲಿ ಬರ್ತಕ್ಕಂಥದ್ದು ಒಂದೇ ಅಕ್ಷರ, ಒಂದೇ ಸ್ಪೆಲ್ಲಿಂಗು. ಸೊ ಆರಾಮಾಗಿ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಶಿಫ್ಟ್ ಪ್ಲಸ್ ಎಕ್ಸ್ ಬರೋದಿಲ್ಲ, ಆ್ಯಂಡ್ ಶಿಫ್ಟ್ ಪ್ಲಸ್ ಎಸ್ಸು ಸಹ ಬರೋದಿಲ್ಲ, ಯಾವುದು ಕಂಟ್ರೋಲ್ ಆಗಿ ಶಿಫ್ಟ್ ಆಗಲಿ ಬರೋದಿಲ್ಲ. ಆ್ಯಂಡ್ ಎಸ್ ಮತ್ತು ಎಕ್ಸ್ ಏನಿದೆ ಇದರಲ್ಲಿ ಸಾ ಮತ್ತು ಶಾಗೆ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಇದು ಡಿ ಏನಿದೆಯೋ ಆಪ್ಷನ್ 4 ಎಕ್ಸ್ ಅಂತಕ್ಕಂಥ ಇದು ಶಾಗೆ ನಾವು ಯೂಸ್ ಮಾಡ್ತಕ್ಕಂಥದ್ದು. ಇನ್ನು ಇದು ಎಸ್ ಬಂದು ಸಾಗೆ ಯೂಸ್ ಮಾಡ್ತೀವಿ, ಇನ್ನೊಂದು ಮತ್ತೊಂದು ಸಾಗೆ. ಸೊ ಇದು ಬಂದು ಎರಡನೇ ಶಾಗೆ ಎಕ್ಸ್ನ ಯೂಸ್ ಮಾಡ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಗಣಕಯಂತ್ರದ ಸ್ಮರಣೆಗೆ ಸಂಬಂಧಿಸಿದಂತೆ ಆರೋಹಣ ಕ್ರಮದಲ್ಲಿರುವ ಸರಿಯಾದ ಆಯ್ಕೆಯನ್ನು ಗುರುತಿಸಿ. ಐಡೆಂಟಿಫೈ ದ ಕರೆಕ್ಟ್ ಆಪ್ಷನ್ ಇನ್ ಅಸೆಂಡಿಂಗ್ ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ಕಂಪ್ಯೂಟರ್ ಮೆಮೊರಿ. ಸೊ ನೋಡಿ ಇಲ್ಲಿ ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಏನಂತಂದರೆ ಇಲ್ಲಿ
ಆರೋಹಣ ಅವರೋಹಣ. ಸೊ ಎರಡೂ ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಆರೋಹಣ ಕ್ರಮದಲ್ಲಿ ಕೊಟ್ಟವರ ಅವರೋಹಣ ಕ್ರಮದಲ್ಲಿ ಕೊಟ್ಟಿದ್ದಾರೆ ಅಂತ. ಸೊ ಆರೋಹಣ ಅಂತ ಹೇಳಿದರೆ ಏರಿಕೆ ಕ್ರಮ. ಏರಿಕೆ ಕ್ರಮ ಅಂತ ಹೇಳಿದ್ರೆ ಚಿಕ್ಕದಿಂದ ಜಾಸ್ತಿ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ನಾವು ಆರೋಹಣ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಫಸ್ಟ್ ನಮಗೆ ಬೇಕಾಗಿರೋದು ಬೈಟ್ ಅಂತಕ್ಕಂಥದ್ದು ಚಿಕ್ಕದಾಗಿರ್ತಕ್ಕಂಥದ್ದು ಅಲ್ವಾ. ಸೊ ಬೈಟ್ ಆದಮೇಲೆ ಬರ್ತಕ್ಕಂಥದ್ದು ಯಾವುದು? ಕಿಲೋ ಬೈಟು. ಸೊ ಅದಾದ ನಂತರ ಬರ್ತಕ್ಕಂಥದ್ದು, ಸೊ ನೋಡಿ ಫಸ್ಟ್ ಬರ್ತಕ್ಕಂಥದ್ದು ಬೈಟು, ಅದಾದ ನಂತರ ಕಿಲೋ ಬೈಟು, ಅದಾದ ನಂತರ ಬೈಟು, ಕಿಲೋ ಬೈಟು, ಮೆಗಾ ಬೈಟು, ಮೆಗಾ, ಗಿಗಾ, ಟೆರಾ ಆ್ಯಂಡ್ ನೆಕ್ಸ್ಟ್ ಪೆಟಾ, ಅದಾದ ನಂತರ ಹೆಕ್ಸಾ, ಅದಾದ ನಂತರ ಬರ್ತಕ್ಕಂಥದ್ದು ಜೆಟ್ಟಾ ಬೈಟ್, ಎಟಾ ಬೈಟ್. ಸೊ ಈ ರೀತಿ ನೀವು ಒಂದು ಫಾರ್ಮೇಷನ್ನೆಲ್ಲ ಹಾಕ್ಕೊಳ್ಬೇಕಾಗುತ್ತೆ. ಇಲ್ಲ ಕಿಲೋ, ಮೆಗಾ ಬೈಟಾ, ಟೆರಾ, ಪೆಟಾ, ಎಕ್ಸಾ, ಜೆಟ್ಟಾ, ಎಟಾ ಈ ಥರ ನೀವು ಒಂದು ಕಂಠಪಾಠನ ಮಾಡಬೇಕಾಗುತ್ತೆ. ಅಥವಾ ಫಸ್ಟ್ ಲೆಟರ್ಸ್ ಏನಿದೋ ಅದನ್ನು ಬರ್ಕೊಂಡು ನೀವು ಆ ಒಂದು ಪ್ಯಾಟರ್ನಲ್ಲಿ ನೀವು ಸಹ ಕಲ್ತ್ಕೊಳ್ಬಹುದಾಗಿರುತ್ತೆ. ಸೊ ಇದರ ಪ್ರಕಾರ ನೋಡ್ತಾ ಹೋದಾಗೆ ಬೈಟಾ ಅಂತ ಖಂಡಿತ ಕೊಟ್ಟಿಲ್ಲ ಇಲ್ಲಿ. ಸೊ ಹಾಗಾಗಿ ಇದನ್ನು ರಿಮೂವ್ ಮಾಡೋಣ. ಆ್ಯಂಡ್ ಕಿಲೋ ಬೈಟ್ ಕೊಟ್ಟಿದ್ದಾರೆ ನೋಡಿ, ಕಿಲೋ ಬೈಟ್ ಇಲ್ಲಿದೆ. ಓಕೆ, ಕಿಲೋ ಬೈಟ್ ಕೊಟ್ಟಿದ್ದಾರೆ. ಸೊ ಕಿಲೋ ಬೈಟ್ ಆದರೆ ಈ ಟಿ ಬಿ ಅಂತಕ್ಕಂಥದ್ದು ವೈತು ಅಲ್ವಾ. ಸೊ ಟೆರಾಬೈಟು ದೊಡ್ಡದಾಯಿತು. ಆ್ಯಂಡ್ ನೆಕ್ಸ್ಟ್ ಬಂದು ಕಿಲೋ ಬೈಟ್ ಆದಮೇಲೆ ಏನು ಬರುತ್ತೆ? ಮೆಗಾ ಬೈಟ್ ಬರುತ್ತೆ. ಮೆಗಾ ಆದಮೇಲೆ ಗಿಗಾ ಆದಮೇಲೆ ಟೆರಾ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದು ತಪ್ಪಾಗ್ತಕ್ಕಂಥದ್ದು ಹೌದಲ್ವಾ. ಸೊ ಆನ್ಸರ್ ಬಂದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು, ವೈಯಕ್ತಿಕ ಗಣಕಯಂತ್ರಗಳ ಸಾಂಕೇತಿಕ ಹೆಸರು ಏನು? ಸಿಂಬಲ್ ನೇಮ್ ಆಫ್ ಪರ್ಸ್ನಲ್ ಕಂಪ್ಯೂಟರ್ ಮಷೀನ್ಸ್. ತುಂಬ ಈಸಿ ಇದೆ ಕ್ವಶನ್ನು. MC, PD, PC, SC ಅಂತ ಕೊಟ್ಟಿದ್ದಾರೆ. ಪರ್ಸ್ನಲ್ ಕಂಪ್ಯೂಟರ್ನ ಒಂದು ಸಾಂಕೇತಿಕ ರೂಪ ಅಥವಾ ಒಂದು ಸಿಂಬಲ್ ನೇಮ್ ಅಂತ ಹೇಳಿದರೆ PC. ಆಪ್ಷನ್ ಸಿ, ಪರ್ಸ್ನಲ್ ಕಂಪ್ಯೂಟರ್ ಅಥವಾ ಕನ್ನಡದಲ್ಲಿ ವೈಯಕ್ತಿಕ ಗಣಕಯಂತ್ರ ಅಂತ ಹೇಳ್ತೀವಿ. ನೆಕ್ಸ್ಟು, ಕೆಳಗಿನಲ್ಲಿ ಯಾವುದು ಮೊಬೈಲ್ ಆಪರೇಟಿಂಗ್ ಸಿಸ್ಟಮ್ ಆಗಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಮೊಬೈಲ್ ಆಪರೇಟಿಂಗ್ ಸಿಸ್ಟಮ್? ಸೊ ನಾವು ತುಂಬ ಪೇಪರ್ನ ಬಿಡಿಸಿದ್ದೀವಿ ಅಲ್ವಾ. ಸೊ ಆಪರೇಟಿಂಗ್ ಸಿಸ್ಟಮ್ಗೆ ಸಂಬಂಧಪಟ್ಟಂತೆ ಯಾವುದು ಆಪರೇಟಿಂಗ್ ಸಿಸ್ಟಮ್ ಅಂತ ಕೊಡ್ತಿದ್ವಿ. ಸೊ ಲೈನೆಕ್ಸು, ಯುನೆಕ್ಸು, MS DOSು, ವಿಂಡೋಸು ಇದೆಲ್ಲ ನಾವೇನಂತ ಹೇಳ್ತಿದ್ವಿ? ಆಪರೇಟಿಂಗ್ ಸಿಸ್ಟಮ್ ಅಂತ PC ನಲ್ಲಿ ಹೇಳ್ತಿದ್ವಿ. ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಮೊಬೈಲ್ ಆಪರೇಟಿಂಗ್ ಸಿಸ್ಟಮ್ ಯಾವುದು? ಸೊ ಲೈನೆಕ್ಸ್ ಮತ್ತು ವಿಂಡೋಸ್ ಬಂದು ಇದು PC ಆಪರೇಟಿಂಗ್ ಸಿಸ್ಟಮ್ ಆಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಆನ್ಸರ್ ಇವೆರಡು ಬರೋದಿಲ್ಲ. ಸೊ ಇದು PC ಅಥವಾ ಲ್ಯಾಪ್ಟಾಪ್ಗೆ ಸಂಬಂಧಪಟ್ಟಂಥದ್ದು. ಇನ್ನು ಇವೆರಡು ಬರಲ್ಲ ಅಂದರೆ ಆಲ್ ಆಫ್ ದ ಎಬೋ ಬರೋದೇ ಇಲ್ಲ. ಇನ್ನು iOS ಏನು ಉಳಿದಿದೆಯೋ ಇದು ಬಂದು ಮೊಬೈಲ್ ಆಪರೇಟಿಂಗ್ ಸಿಸ್ಟಮ್ ಆಗಿರುತ್ತೆ. ಹಾಗಾದರೆ iOS ಅಂದರೆ ಏನು? ಸೊ iOS ಮೀನ್ಸ್ ಐಫೋನ್ ಆಪರೇಟಿಂಗ್ ಸಿಸ್ಟಮ್ ಅಂತ. ಅಂದರೆ ಐಫೋನ್ ಕೇಳಿದ್ರಲ್ವಾ, ಐಫೋನ್ ಆಪರೇಟಿಂಗ್ ಸಿಸ್ಟಮ್ iOS ಅದು ಮೊಬೈಲ್ಗೆ ಸಂಬಂಧಪಟ್ಟಂಥ ಒಂದು ಆಪರೇಟಿಂಗ್ ಸಿಸ್ಟಮ್ ಆಗಿದೆ. ಸೊ ಇತ್ತೀಚೆಗೆ ಬಂದಿರತಕ್ಕಂಥ ಐಫೋನ್ ಆಪರೇಟಿಂಗ್ ಸಿಸ್ಟಮ್ ಇದು ಬಂದು ಟ್ಯಾಬ್ಗಳಿಗೆ ಮತ್ತು ಫೋನ್ಗಳಿಗೆ ಯೂಸ್ ಮಾಡ್ತಕ್ಕಂಥ ಒಂದು ಸಾಫ್ಟ್ವೇರ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟು, ಭೌಗೋಳಿಕ ಪ್ರದೇಶ ವ್ಯಾಪ್ತಿಯೊಳಗೆ ಅವರೋಹಣ ಕ್ರಮದಲ್ಲಿ ವ್ಯವಸ್ಥೆಗೊಳಿಸಿದ ಈ ಕೆಳಗಿನ ಜಾಲಗಳಲ್ಲಿ ಸರಿಯಾಗಿರುವುದನ್ನು ಗುರುತಿಸಿ. ಐಡೆಂಟಿಫೈ ದ ಕರೆಕ್ಟ್ ಒನ್ ಆಫ್ ದ ಫಾಲೋಯಿಂಗ್ ನೆಟ್ವರ್ಕ್ಸ್ ಅರೇಂಜ್ಡ್ ಇನ್ ಡಿಸೈನಿಂಗ್ ಆರ್ಡರ್ ವಿತ್ ಇನ್ ಅ ಜಿಯೋಗ್ರಫಿಕ್ ರೇಂಜ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕಾದ್ರೇನಿಲ್ಲಿ ನಮಗೆ ಗೊತ್ತಿದೆ ಲ್ಯಾನು, ಮ್ಯಾನು 3 ಬರುತ್ತೆ ಒಂದು ಇದರಲ್ಲಿ ಇಂಟರ್ನೆಟಲ್ಲಿ ಅಂತ. ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಶನ್ ಫಸ್ಟ್ ಏನಂತ ಹೇಳಿದ್ರೆ ಅವರೋಹಣ ಕ್ರಮ ಅಥವಾ ಡಿಸೆಂಡಿಂಗ್ ಆರ್ಡರ್. ಅಸೆಂಡಿಂಗ್ ಆರ್ಡರ್, ಡಿಸೆಂಡಿಂಗ್ ಆರ್ಡರ್ ನಮ್ಗೆ ಗೊತ್ತಿದೆ. ಸೊ ಆರೋಹಣ ಅವರೋಹಣ ಅಂತ ಹೇಳ್ತೀವಿ. ಸೊ ಆರೋಹಣ ನಾವು ನೋಡಿದ್ವಿ ಆಗಲಲ್ವಾ. ಆರೋಹಣ ಅಂತ ಹೇಳಿದ್ರೆ ಹಿಂಗೆ ಹೋಗ್ತಕ್ಕಂಥದ್ದು, ಅವರೋಹಣ ಅಂತ ಹೇಳಿದ್ರೆ ಕೆಳಗಡೆ ಬರ್ತಕ್ಕಂಥದ್ದು, ದೊಡ್ಡದಿಂದ ಚಿಕ್ಕದು ಹೋಗ್ತಕ್ಕಂಥದ್ದು. ಸೊ ಇಲ್ಲಿ ನಮಗೆ ಗೊತ್ತಿರ್ತಕ್ಕಂಥದ್ದು ಏನು? ಫಸ್ಟ್ ಬಂದು ಲ್ಯಾನ್, LAN ಲ್ಯಾನ್, ಇದು ಚಿಕ್ಕದು. ಅದಾದ ನಂತರ ಮ್ಯಾನ್, ಅದಾದ ನಂತರ ಬರ್ತಕ್ಕಂಥದ್ದು ವ್ಯಾನ್. ಸೊ ಇಲ್ಲಿ ವ್ಯಾನ್ ಅಂತಕ್ಕಂಥದ್ದು ತುಂಬ ದೊಡ್ಡದು. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅವರೋಹಣ ಅಂತ ಹೇಳಿದ್ರೆ ದೊಡ್ಡದಿಂದ ಚಿಕ್ಕದು ಬರಬೇಕಲ್ವಾ. ಸೊ ದೊಡ್ಡದಿಂದ ಚಿಕ್ಕದು ಅಂತ ಹೇಳಿದಾಗ ಈ ರೀತಿ ಹೋಗಬೇಕು. ಸೊ ವ್ಯಾನ್, ಮ್ಯಾನ್, ಲ್ಯಾನ್. ಆಪ್ಷನ್ ಡಿ ಈಸ್ ದ ಕರೆಕ್ಟ್. ಆಪ್ಷನ್ ಡಿ, ವ್ಯಾನ್, ಮ್ಯಾನ್, ಲ್ಯಾನ್, ದೊಡ್ಡದಿಂದ ಚಿಕ್ಕದು. ನೆಕ್ಸ್ಟು,
ರೀಸೈಕಲ್ ಬಿನ್ಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ರೀಸೈಕಲ್ ಬಿನ್ ಈಸ್ ಕರೆಕ್ಟ್? ಸೊ ರೀಸೈಕಲ್ ಬಿನ್ ಅಂತ ಹೇಳಿದ್ರೆ ಡಿಲೀಟ್ ಮಾಡ್ತಕ್ಕಂಥದ್ದು ಫೋಲ್ಡರ್ಸ್ನ ಅಲ್ವಾ, ಫೈಲ್ ಆಗಿರ್ಬೋದು ಫೋಲ್ಡರ್ಸ್, ಸೊ ಅದು ರೀಸೈಕಲ್ ಬಿನ್ ಅಂತ ಹೇಳ್ತೀವಿ. ಸೊ ಅದನ್ನ ಡಿಲೀಟ್ಗೆ ಹಾಕ್ತಕ್ಕಂಥದ್ದು ಅಂತ ಅರ್ಥ ಬರುತ್ತೆ. ಸೊ ಇಲ್ಲಿ ಸಂಬಂಧಪಟ್ಟಂತೆ ರೀಸೈಕಲ್ ಬಿನ್ಗೆ ಹಾಕಿದ ಮೇಲೆ ಅದರ ಕೆಲವೊಂದು ಹೇಳಿಕೆಗಳು ಯಾವುದು ಸರಿ ಆಗಿದೆ ಅಥವಾ ತಪ್ಪಾಗಿದೆ ಅಂತ ಕೇಳಿದರೆ, ಡಿಲೀಟ್ ಆದ ಫೈಲ್ಗಳು ರೀಸೈಕಲ್ ಬಿನ್ಗೆ ತಾತ್ಕಾಲಿಕವಾಗಿ ಸಂಗ್ರಹವಾಗಿರುತ್ತವೆ. ಸೊ ಡಿಲೀಟ್ ಆದಂಥ ಫೈಲ್ಗಳು ನಾವು ರೀಸೈಕಲ್ ಬಿನ್ಗೆ ಹಾಕಿದ್ರೆ ಅಲ್ಲಿ ಒಂದು ತಾತ್ಕಾಲಿಕವಾಗಿ ಇರ್ತಕ್ಕಂಥ ಮತ್ತೆ ಅದನ್ನು ನಾವು ರಿಕವರಿ ಮಾಡ್ಕೊಳ್ಬಹುದು. ಸೊ ಹಾಗಾಗಿ ನಾವು ಏನಂತ ಹೇಳ್ತೀವಿ, ತಾತ್ಕಾಲಿಕವಾಗಿ ಸಂಗ್ರಹವಾಗಿರ್ತವೆ ಅಂತ ಹೇಳ್ತೀವಿ. ಆ್ಯಂಡ್ ರೀಸೈಕಲ್ ಬಿನ್ನಲ್ಲಿರುವ ಫೈಲ್ಗಳನ್ನು ಪುನಃ ರೀಸ್ಟೋರ್ ಮಾಡಿಕೊಳ್ಳಬಹುದು. ಫೈಲ್ಸ್ ಇನ್ ರೀಸೈಕಲ್ ಬಿನ್ ಕ್ಯಾನ್ ಬಿ ರೀಸ್ಟೋರ್ಡ್ ಅಗೇನ್. ಸೊ ನಾವು ಡಿಲೀಟ್ ಆದಂಥ ಫೈಲ್ಗಳನ್ನು ರೀಸೈಕಲ್ಗೆ ಬಿನ್ಗೆ ಹಾಕಿದ್ಮೇಲೆ ನಾವು ಅದನ್ನು ಮತ್ತೆ ರೀಸ್ಟೋರನ್ನು ಮಾಡ್ಕೊಳ್ಬಹುದು. ಇದು ಕಂಪ್ಯೂಟರ್ ಅಥವಾ ಪಿ ಸಿಗಳಲ್ಲಿ ಇರ್ತಕ್ಕಂಥ ಪ್ರೋಸೆಸ್. ಸೊ ಪರ್ಮನೆಂಟಾಗಿ ಡಿಲೀಟ್ ಆಗೋದಿಲ್ಲ ರೀಸೈಕಲ್ ಬಿನ್ಗೆ ಹಾಕಿದ ಮೇಲೆ. ಸೊ ಅದನ್ನು ನಾವು ಮತ್ತೆ ರೀಸ್ಟೋರನ್ನು ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ನೆಕ್ಸ್ಟ್ ಬಂದು ರೀಸೈಕಲ್ ಬಿನ್ನಲ್ಲಿ ಫೈಲ್ಗಳು ಗಣಕಯಂತ್ರದ ಸ್ಟೋರೇಜನ್ನು ತೆಗೆದುಕೊಳ್ಳುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಸಿ ಏನಿದೆಯೋ ಇದು ಫೈಲ್ಸ್ ಇನ್ ರೀಸೈಕಲ್ ಬಿನ್ ಡು ನಾಟ್ ಟೇಕ್ ಅಪ್ ಕಂಪ್ಯೂಟರ್ ಸ್ಟೋರೇಜ್ ಅಂತಕ್ಕಂಥದ್ದು ತಪ್ಪಾಗಿರ್ತಕ್ಕಂಥದ್ದು. ಆಪ್ಷನ್ ಎ ಮತ್ತು ಬಿ ಎರಡು ಸರಿ ಇರ್ತಕ್ಕಂಥದ್ದು. ಸೊ ನಾವು ಡಿಲೀಟ್ ಆದಂಥ ಫೈಲ್ನ ರೀಸೈಕಲ್ ಬಿನ್ಗೆ ಹಾಕ್ಬೋದು, ಮತ್ತು ಅದನ್ನು ನಾವು ರೀಸ್ಟೋರನ್ನು ಮಾಡ್ಕೊಳ್ಬಹುದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಕೆಳಗಿನಲ್ಲಿ ಯಾವುದು ನೆಟ್ವರ್ಕ್ ಡಿವೈಸ್ ಆಗಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ನೆಟ್ವರ್ಕ್ ಡಿವೈಸ್ ಅಂತ ಕೊಟ್ಟಿದ್ದಾರೆ. ಹಬ್, ಸ್ವಿಚ್, ಮೋಡೆಮ್, ಆಲ್ ಆಫ್ ದ ಹೆಬೋ. ಸೊ ನೆಟ್ವರ್ಕ್ ಡಿವೈಸ್ ಅಂತ ಹೇಳಿದಾಗ ಇಲ್ಲಿ ನಾವು ಇಂಟರ್ನೆಟ್ಗೆ ಸಂಬಂಧಪಟ್ಟಂತೆ ಹೇಳ್ತಾ ಹೋಗ್ತೀವಿ. ಮೋಡೆಮ್ ಅಂತ ಹೇಳಿದ್ರೆ ಮಾಡ್ಯುಲೇಟರ್ ಆ್ಯಂಡ್ ಡಿಮಾಡ್ಯುಲೇಟರ್ ಮೇಯ್ನಾಗಿ ನಾವು ಯೂಸ್ ಮಾಡ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಹಬ್, ಇದು ಸಹ ಬರ್ತಕ್ಕಂಥದ್ದು ಯಾವುದರಲ್ಲಿ ಟ್ರೋಪೋಕಾಲಲ್ಲಿ ಬರ್ತಕ್ಕಂಥದ್ದು. ಹಬ್ಬು ಮೋಡೆಮ್ ಇವೆಲ್ಲ ನೆಟ್ವರ್ಕ್ಗೆ ಸಂಬಂಧಪಟ್ಟಂಥದ್ದೇ. ಸೊ ಹಾಗೆ ಆನ್ಸರ್ ಬಂದು ಆಪ್ಷನ್ ಡಿ, ಆಲ್ ಆಫ್ ದ ಹೆಬೋ ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಡಿ. ನೆಕ್ಸ್ಟ್ ಕ್ವೆಶ್ಚನ್ ಹೀಗಿದೆ, ಇಮೇಲ್ಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಾಗಿದೆ? ವಿಚ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ರಿಗಾರ್ಡಿಂಗ್ ಇಮೇಲ್ಗೆ ಸಂಬಂಧಪಟ್ಟಂತಹ ಯಾವ ಒಂದು ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದರೆ, ಇಲ್ಲಿ ಜಿಮೇಲ್ನಲ್ಲಿ ಗರಿಷ್ಠ 25 MB ಗಾತ್ರದ ಫೈಲನ್ನು ಕಳಿಸಬಹುದು. ವಿ ಕ್ಯಾನ್ ಸೆಂಡ್ ಮ್ಯಾಕ್ಸಿಮಮ್ ಫೈಲ್ ಸೈಜ್ ಆಫ್ 25 MB ಇನ್ ಜಿಮೇಲ್ ಅಂತ ಕೊಟ್ಟಿದ್ದಾರೆ. ಹೌದು. ಆ್ಯಂಡ್ 25 MB ಗಾತ್ರಕ್ಕಿಂತ ಕಡಿಮೆ ಗಾತ್ರದ ಫೋಲ್ಡರನ್ನು ಜಿಮೇಲ್ ಮೂಲಕ ಕಳಿಸಬಹುದು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಎರಡು ಆಲ್ಮೋಸ್ಟ್ ಸೇಮ್ ಇರ್ತಕ್ಕಂಥದ್ದು. 25 MB ಗಾತ್ರದ ಫೈಲನ್ನು ಕಳಿಸಬಹುದು ಮತ್ತು 25 MB ಗಾತ್ರಕ್ಕಿಂತ ಕಡಿಮೆ ಗಾತ್ರದ ಫೋಲ್ಡರನ್ನು ಕಳಿಸ್ಬೋದು. ಸೊ ಇಟ್ ಮೀನ್ಸ್ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 25 ಗಂಟೆ ಕಳಿಸ್ಬೋದು. 25 ಮೇಲೆ ಅದು ಫೈಲ್ ಆಗಲಿ ಫೋಲ್ಡರ್ ಆಗಲಿ ಕಳಿಸೋದಕ್ಕೆ ಸಾಧ್ಯ ಇಲ್ಲ. ಸೊ 25 MB ಒಳಗಡೆ ಏನಿರುತ್ತೋ ಸೊ ಅದು ಯಾವ್ದು ಬೇಕಾದ್ರೂ ನಾವು ಸೆಂಡ್ ಮಾಡಬಹುದಾಗಿರುತ್ತೆ. ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ ಸಿ, ಎ ಆ್ಯಂಡ್ ಬಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವೆಶ್ಚನ್ ಹೀಗಿದೆ, ಒಂದು ವೆಬ್ಸೈಟ್ನ ಪ್ರಧಾನ ಪುಟವನ್ನು ಏನೆಂದು ಕರೆಯಲಾಗುತ್ತದೆ? ವಾಟ್ ಈಸ್ ದ ಮೇನ್ ಪೇಜ್ ಆಫ್ ವೆಬ್ಸೈಟ್ ಕಾಲ್ಡ್? ಸೊ ವೆಬ್ಸೈಟ್ನ ಮೊದಲ ಪುಟ, ಪ್ರಧಾನ ಪುಟ ಅಥವಾ ಫಸ್ಟ್ ಒಂದು ನಾವೆಲ್ಲೇ ನೋಡಿದ್ರು ಅಷ್ಟೇ ಫಸ್ಟ್ ನಾವು ಏನು ಹೇಳ್ತೀವಿ, ಹೋಮ್ ಪೇಜ್ ಅಂತಲೇ ಹೇಳೋದು. ಅದು ವೆಬ್ ಆಗಿರ್ಬೋದು ಅಥವಾ ಯಾವುದೇ ಇನ್ನೊಂದು ಫೋಲ್ಡರ್ ಆಗಿರ್ಬೋದು. ಸೊ ಮೇಯ್ನ ನೋಡ್ತಕ್ಕಂಥ ಹೋಮ್ ಪೇಜ್ ಅಂತಲೇ ಹೇಳ್ತಕ್ಕಂಥದ್ದು ನಾವು. ಆನ್ಸರ್ ಬಂದು ಆಪ್ಷನ್ ಡಿ, ಹೋಮ್ ಪೇಜ್ ಆಗಿರುತ್ತೆ, ಆಪ್ಷನ್ ಡಿ. ಆ್ಯಂಡ್ ನೆಕ್ಸ್ಟ್ ಬಂದು ಕೆಳಗಿನಲ್ಲಿ ಯಾವುದು ಆಂಟಿವೈರಸ್ ಆಗಿಲ್ಲ? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಆಂಟಿವೈರಸ್ ಅಂತ ಕೊಟ್ಟಿದ್ದಾರೆ. ಸೊ ಆಂಟಿವೈರಸ್ ಅಂತ ಅಂದರೆ ಏನು? ಫಸ್ಟ್ ಆಫ್ ಆಲ್ ಗಣಕಯಂತ್ರದ ವೈರಸ್ಗಳಿಂದ ಮುಕ್ತವನ್ನು ಪಡೆಯೋದಕ್ಕೋಸ್ಕರ ಬಳಸ್ತಕ್ಕಂಥ ಒಂದು ತಂತ್ರಜ್ಞಾನವನ್ನು ಆಂಟಿವೈರಸ್ ಅಂತ ಹೇಳ್ತೀವಿ. ಇಟ್ ಮೀನ್ಸ್ ಈ ಒಂದು PC ಅಥವಾ ಗಣಕಯಂತ್ರಕ್ಕೆ ಈ ವೈರಸ್ ಇನ್ಜೆಕ್ಟ್ ಆಗಿದ್ದಾಗ ಅದನ್ನು ಸಂರಕ್ಷಣೆ ಮಾಡೋದಕ್ಕೆ, ಅದನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತಕ್ಕಂಥದ್ದು ನಾವು ಆಂಟಿವೈರಸ್ ಸಾಫ್ಟ್ವೇರು. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಕೆಳಗಿನಲ್ಲಿ ಯಾವುದು ಆಂಟಿವೈರಸ್ ಆಗಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಹವಾಸ್ತಾ ಆಗಿರ್ಬೋದು, ಆ್ಯಂಡ್ ಕ್ವಿಕ್ಕಿಲ್ ಆಗಿರ್ಬೋದು, ಅಥವಾ MCAFE ಆಗಿರ್ಬೋದು, ಆ್ಯಂಡ್ ಇನ್ನೂ ತುಂಬ ಬರುತ್ತೆ, AVG ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಇನ್ನು ನಾವು ನೋಡ್ತಾ ಹೋದಾಗ ಕಾಸ್ಪರ್ಸ್ಕಿ ಅಂತ ಬರುತ್ತೆ, ಮತ್ತು ಆವಾಸ್ತಾ ಆಗಿರ್ಬೋದು, ಕ್ವಿಕ್ಕಿಲ್ ಆಗಿರ್ಬೋದು, ನೆಟ್ ಪ್ರೊಟೆಕ್ಟರ್ ಆಗಿರ್ಬೋದು, ಅವೈರ್ ಆಗಿರ್ಬೋದು, NOD 32 ಅಂತ ಬರುತ್ತೆ ಒಂದು. ಸೊ ಇವೆಲ್ಲ ಬರ್ತಕ್ಕಂಥದ್ದು ಆಂಟಿವೈರಸ್ ತಂತ್ರಾಂಶಗಳು. ಸೊ ಆಂಟಿವೈರಸ್ ಸಾಫ್ಟ್ವೇರಲ್ಲಿ ಬರ್ತಕ್ಕಂಥದ್ದು. ಆ್ಯಂಡ್ ಸ್ಪೈವೇರ್ ಏನಿದೆಯೋ ಸೊ ಇದು ಬಂದು ಆಂಟಿವೈರಸ್ ಆಗಿರೋದಿಲ್ಲ. ಸೊ ಇದನ್ನು ನಾವು ಮಾಲಿಷಿಯಸ್ ಅಂತ ಹೇಳ್ತೀವಿ. ಇಟ್ ಮೀನ್ಸ್ ಮಲಶಿಯಸ್. ಸೊ ಹಂಗಂತ
ಅಂದರೆ ಏನಂತ ಹೇಳಿದ್ರೆ ಇದೊಂದು ಸ್ಪೈವೇರ್ ಸಾಫ್ಟ್ವೇರ್. ಇಟ್ ಮೀನ್ಸ್ ಇದು ಒಂದು PC ಗೆ ಕನೆಕ್ಟ್ ಮಾಡಿದಾಗ ಅದರಿಂದ ಒಂದು ಅಪಾಯಕಾರಿ ದುರುದ್ದೇಶದಿಂದ ಯೂಸ್ ಮಾಡ್ತಕ್ಕಂಥ ಒಂದು ಸಾಫ್ಟ್ವೇರ್ ಆಗಿರುತ್ತೆ ಇದು ಸ್ಪೈವೇರ್ ಅಂತಕ್ಕಂಥದ್ದು. ಸೊ ಹಾಗೆ ಇದನ್ನು ನಾವು ಹೊರಗಡೆ ತೆಗಿಬೇಕಾಗುತ್ತೆ. ಇನ್ನು ಅವಾಸ್ತಾ, ಕ್ವಿಕ್ ಹೀಲ್ ಬಂದು ಆ್ಯಂಡ್ MCAFE ಬಂದು ಇದೆಲ್ಲ ಆ್ಯಂಟಿವೈರಸಲ್ಲಿ ಬರ್ತಕ್ಕಂಥ ಸಾಫ್ಟ್ವೇರ್ಗಳಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, MS ವರ್ಡ್ಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಾಗಿದೆ? ವಿಚ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ರಿಗಾರ್ಡಿಂಗ್ MS ವರ್ಡ್ಗೆ ಸಂಬಂಧಪಟ್ಟಂಥ ಕೆಲವೊಂದು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಥವಾ ಯಾವುದು ತಪ್ಪಾಗಿದೆ ಅಂತ ನೋಡ್ತಾ ಹೋದಾಗ MS ವರ್ಡ್ನಲ್ಲಿ ಸಾಮಾನ್ಯವಾಗಿ ಫೈಲ್ಗಳನ್ನು ನಾವು DOC ಅಥವಾ .docx ಎಂಬ ಫೈಲ್ ಎಕ್ಸ್ಟೆನ್ಷನಲ್ಲಿ ನಾವು ಮೆನ್ಷನ್ನ ಮಾಡ್ತೀವಿ, ಹೌದಲ್ವಾ? ಸೊ MS ವರ್ಡ್ ಬಂದು .doc ಅಥವಾ docx ಅಂತಕ್ಕಂಥ ಒಂದು ಫೈಲ್ ಎಕ್ಸ್ಟೆನ್ಷನಲ್ಲಿ ನಾವು ಮೆನ್ಷನ್ ಮಾಡ್ತಕ್ಕಂಥದ್ದು, ಇದು ಸರಿಯಾಗಿರ್ತಕ್ಕಂಥದ್ದು. ಆ್ಯಂಡ್ MS ವರ್ಡ್ನಲ್ಲಿ ಟಾಗಲ್ ಕೇಸ್ ಮೂಲಕ ಕ್ಯಾಪಿಟಲ್ ಲೆಟರ್ಸ್ಗಳನ್ನು ಸ್ಮಾಲ್ ಲೆಟರ್ಸ್ಗಳನ್ನಾಗಿ ಮತ್ತು ಸ್ಮಾಲ್ ಲೆಟರ್ಸ್ನ ಕ್ಯಾಪಿಟಲ್ ಲೆಟರ್ಸ್ಗಾಗಿ ಚೇಂಜ್ ಮಾಡ್ತಕ್ಕಂಥ ಒಂದು ಆಪ್ಷನ್ ಅಂತ ಹೇಳಿದ್ರೆ ಅದು ಟಾಗಲ್ ಕೇಸ್, ಅದು ಸಹ ಸರಿಯಾಗಿರ್ತಕ್ಕಂಥದ್ದು. ಆಪ್ಷನ್ 2 ಸಹ ಸರಿಯಾಗಿದೆ. ಆ್ಯಂಡ್ ಥರ್ಡ್ ಒನ್ ಬಂದು ಸ್ಟ್ರೈಕ್ ಥ್ರೂ ಮೂಲಕ ಬೇಡವಾದ ವ್ಯಾಖ್ಯಾನಗಳ ಮೇಲೆ ಅಡ್ಡಗೆರೆಯನ್ನು ಹಾಕಬಹುದು. ಸ್ಟ್ರೈಕ್ ಥ್ರೂ ಅಂತ ಹೇಳಿದ್ರೆ ಸೊ ಈ ರೀತಿ ಇರುತ್ತೆ ಅಥವಾ ಈ ರೀತಿ ಬರುತ್ತೆ, ಮಧ್ಯೆ ಒಂದು ಲೈನ್ ಹಾಕಿ ನಾವೇನು ಮಾಡ್ಬೋದು, ಬೇಡವಾದಂಥ ವ್ಯಾಖ್ಯಾನಗಳ ಮೇಲೆ ಅಡ್ಡಗೆರೆಯನ್ನು ಹಾಕ್ತಕ್ಕಂಥ ಒಂದು ಆಪ್ಷನ್ ಸಹ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಆನ್ಸರು ಆಪ್ಷನ್ 3 ಸಹ ಸರಿ ಇರೋದ್ರಿಂದ ಆನ್ಸರ್ ಆಪ್ಷನ್ D 1, 2, 3 3 ಸಹ ಸರಿ ಇದೆ. ಸೊ MS ವರ್ಡ್ನಲ್ಲಿ ಫೈಲ್ಗಳನ್ನು ನಾವು .doc ಅಥವಾ .docx ಎಂಬ ಫೈಲ್ ಎಕ್ಸ್ಟೆನ್ಷನಲ್ಲಿ ಯೂಸ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಡಾಗಲ್ ಕೇಸ್ ಮೂಲಕ ಕ್ಯಾಪಿಟಲ್ ಲೆಟರ್ಸ್ನ ಸ್ಮಾಲ್ ಲೆಟರ್ನ ಕ್ಯಾಪಿಟಲ್ ಲೆಟರ್ ಆಗಿ ಚೇಂಜ್ ಮಾಡ್ತಕ್ಕಂಥದ್ದು. ಮತ್ತು ಸ್ಟ್ರೈಕ್ ಥ್ರೂ ಮೂಲಕ ನಮಗೆ ಯಾವ ಒಂದು ವ್ಯಾಖ್ಯಾನ ಅಥವಾ ಯಾವ ಒಂದು ಸೆಂಟೆನ್ಸ್ ನಮ್ಗೆ ಬೇಡವಾಗಿರುತ್ತೋ ಸೊ ಅಂಥದಕ್ಕೆ ನಾವು ಕ್ರಾಸನ್ನು ಅಥವಾ ಅಡ್ಡಗೆರೆಯನ್ನು ಹಾಕಿ ಅದನ್ನು ಚಾಯ್ಸ್ ಮಾಡ್ತಕ್ಕಂಥದ್ದು. ಆಯ್ಕೆ 3 ಸಹ ಇರ್ತಕ್ಕಂಥದ್ದೇ. ಆ್ಯಂಡ್ ನೆಕ್ಸ್ಟ್ ಬಂದು MS ವರ್ಡ್ನಲ್ಲಿ ಟೆಸರಸ್ನ ಬಳಕೆ ಏನಕ್ಕೆ, ಯೂಸ್ ಆಫ್ ಟೆಸರಸ್ ಇನ್ MS ವರ್ಡ್ ಅಂತ ಕೊಟ್ಟರೆ. ಸೊ ಇದನ್ನು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಆಯ್ಕೆ ಮಾಡಿರ್ತಕ್ಕಂಥ ಶಬ್ದಕ್ಕೆ ಸಮಾನಾರ್ಥಕ ಮತ್ತು ವಿರುದ್ಧಾರ್ಥಕ ಪದಗಳನ್ನು ಗುರುತಿಸೋದಕ್ಕೆ ಯೂಸ್ ಮಾಡ್ತಕ್ಕಂಥದ್ದು. ಐಡೆಂಟಿಫೈ ದ ಸಿನೋನಿಯಮ್ಸ್ ಆ್ಯಂಡ್ ಆ್ಯಂಟೋನಿಮ್ಸ್, ವಿರುದ್ಧ ಪದ ಮತ್ತು ಸಮಾನಾರ್ಥಕ ಪದಗಳ ಎರಡೂ ಸಹ ಸೆಲೆಕ್ಟ್ ಮಾಡ್ತಕ್ಕಂಥ ಒಂದು ಈ ಒಂದು ಟೆಸರಸ್ ಅಂತಕ್ಕಂಥದ್ದು. ಆಪ್ಷನ್ A ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟು MS ಎಕ್ಸೆಲ್ನಲ್ಲಿ ಡಿಫಾಲ್ಟ್ ಆಗಿ ಎಷ್ಟು ವರ್ಕ್ಶೀಟ್ ಇರುತ್ತವೆ ಅಂತ ಕೇಳಿದರೆ, ಹೌ ಮೆನಿ ವರ್ಕ್ಶೀಟ್ಸ್ ಆರ್ ದೇರ್ ಬೈ ಡಿಫಾಲ್ಟ್ ಇನ್ MS ಎಕ್ಸೆಲ್. ಸೊ MS ಎಕ್ಸೆಲ್ನೇ ಮೇಯ್ನಾಗಿ ಡಿಫಾಲ್ಟ್ ಆಗ್ತಕ್ಕಂಥದ್ದು ಶೀಟ್ 1, ಶೀಟ್ 2, ಶೀಟ್ 3 ಅಂತ 3 ಬರ್ತಕ್ಕಂಥದ್ದು. ಸೊ ಹಾಗೆ ಆನ್ಸರ್ ನಾವು ಆಪ್ಷನ್ 3 ಆಪ್ಷನ್ B 3 ಆನ್ಸರ್ ಬಂದು ಶೀಟ್ 1, ಶೀಟ್ 2, ಶೀಟ್ 3 3 ಬರ್ತಕ್ಕಂಥದ್ದು. ಒಟ್ಟು 3 ಡಿಫಾಲ್ಟ್ ಶೀಟ್ಗಳಿರ್ತಕ್ಕಂಥದ್ದು. ನೆಕ್ಸ್ಟ್ MS ಎಕ್ಸೆಲ್ನಲ್ಲಿ A5ನಿಂದ A10 ವರೆಗೆ ಸೆಲ್ಗಳನ್ನು ಆಯ್ಕೆ ಮಾಡಿಕೊಂಡಿರುವಾಗ ಸೆಲ್ ರೇಂಜನ್ನು ಈ ರೀತಿ ವ್ಯಕ್ತಪಡಿಸಲಾಗುತ್ತದೆ. ಹೌ ಸೆಲ್ ರೇಂಜ್ ಇಸ್ ಎಕ್ಸ್ಪ್ರೆಸ್ಡ್ ವೆನ್ ಸೆಲ್ಸ್ A5 to A10 ಆರ್ ಸೆಲೆಕ್ಟೆಡ್ ಇನ್ MS ಎಕ್ಸೆಲ್. ಸೊ ಆನ್ಸರ್ ಆಪ್ಷನ್ C A5 A10 ಇದು ಈಸ್ಟ್ A10 ಅಂತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, MS ಎಕ್ಸೆಲ್ನಲ್ಲಿ F2 ಯಾವುದರ ಶಾರ್ಟ್ಕಟ್ ಕೀ ಆಗಿದೆ? ವಾಟ್ ಈಸ್ ದ ಶಾರ್ಟ್ಕಟ್ ಕೀ ಆಫ್ F2 ಇನ್ MS ಎಕ್ಸೆಲ್ ಅಂತ ಕೊಟ್ಟಿದ್ದಾರೆ. ಸೊ MS ಎಕ್ಸೆಲ್ನಲ್ಲಿ F2 ಫಂಕ್ಷನ್ ಕೀನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಎಡಿಟ್ ಸೆಲ್ ಕಂಟೆಂಟ್, ಆಪ್ಷನ್ B ಏನಿದೆಯೋ ಎಡಿಟ್ ಸೆಲ್ ಕಂಟೆಂಟ್ಗೆ ಯೂಸ್ ಮಾಡ್ತಕ್ಕಂಥ. ಸೇವ್ ಆಸ್ ಬಂದು F12 ಬರುತ್ತೆ, ಸೊ ಇದು ಬರೋದಿಲ್ಲ. ಆಪ್ಷನ್ B ಎಡಿಟ್ ಸೆಲ್ ಕಂಟೆಂಟ್ಗೆ F2 ಕೀನ ಯೂಸ್ ಮಾಡ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು .pptx ವಿಸ್ತರಣೆಯೊಂದಿಗೆ ಇರುವ ಫೈಲನ್ನು ಏನೆಂದು ಬಳಸಿಕೊಂಡು ಓಪನ್ ಮಾಡಬಹುದು ಅಂತ ಕೇಳಿದರೆ, ಫೈಲ್ ವಿತ್ .pptx ಎಕ್ಸ್ಟೆನ್ಷನ್ ಕ್ಯಾನ್ ಬಿ ಓಪನ್ ಯೂಸಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ನಾವು ಆಲ್ರೆಡಿ ನೋಡಿದಾಗ MS ವರ್ಡ್ ಬಂದಾಗ .docx ಅಂತಕ್ಕಂಥದ್ದು ಯೂಸ್ ಮಾಡ್ತೀವಿ. ಆ್ಯಂಡ್ MS ಎಕ್ಸೆಲ್ಗೆ ಯೂಸ್ ಮಾಡ್ತಕ್ಕಂಥದ್ದು ನಾವು ಯಾವುದಂತ ಹೇಳಿದ್ರೆ ಆ್ಯಂಡ್ MS ಪವರ್ ಪಾಯಿಂಟಲ್ಲಿ ಯೂಸ್ ಮಾಡ್ತಕ್ಕಂಥದ್ದು .pptx ಆಗಿರುತ್ತೆ. ಆ್ಯಂಡ್ MS ಎಕ್ಸೆಲಲ್ಲಿ .xlsx ಅಂತಕ್ಕಂಥದ್ದನ್ನ ಯೂಸ್ ಮಾಡ್ತೀವಿ. ಆ್ಯಂಡ್ MS ಡಾಟಾ ಬೇಸ್ಗೆ ನಾವು ಮೇಯ್ನಾಗಿ ಯೂಸ್ ಮಾಡ್ತಕ್ಕಂಥ .mdb. ಸೊ ಇದು ಲಾಸ್ಟ್ ಒಂದು ನೋಡಿದ್ವಿ, ಇದು ಬಂದು MS ಆಕ್ಸಿಸ್ ಡಾಟಾ ಬೇಸ್ ಅಂತ ಹೇಳ್ತೀವಿ. .mdb ಬಂದು ಇಲ್ಲಿ .pptx ಬಂದು MS ಪವರ್ ಪಾಯಿಂಟ್ಗೆ ಯೂಸ್ ಮಾಡ್ತಕ್ಕಂಥ ಒಂದು ಫೈಲ್ ಎಕ್ಸ್ಟೆನ್ಷನ್ ಆಗಿರುತ್ತೆ. ಆಪ್ಷನ್ C. ನೆಕ್ಸ್ಟ್ ಬಂದು MS ಪವರ್ ಪಾಯಿಂಟ್ನಲ್ಲಿ ಮ್ಯಾಕ್ರೋಸ್ನ ಶಾರ್ಟ್ಕಟ್ ಕೀ ಯಾವುದು ಅಂತ ಕೇಳಿದರೆ, ವಾಟ್ ಈಸ್ ದ ಶಾರ್ಟ್ಕಟ್ ಕೀ ಫಾರ್ ಮ್ಯಾಕ್ರೋಸ್ ಇನ್ MS ಪವರ್ ಪಾಯಿಂಟ್? ಆನ್ಸರ್ ಬಂದು ಆಪ್ಷನ್ B Alt+F
F8 ಅಂತಕ್ಕಂಥದ್ದಾಗಿರುತ್ತೆ.